ओम शांति। मीठे बच्चे, संग दोष से बचकर पढ़ाई पर पूरा पूरा ध्यान दो तो कोई भी तूफान आ नहीं सकते। ಮಧುರ ಮಕ್ಕಳೇ, ಸಂಘದೋಷದಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡು ವಿದ್ಯೆಯ ಕಡೆಗೆ ಸಂಪೂರ್ಣ ಗಮನವನ್ನು ಕೊಡಿ. ಆಗ ಯಾವುದೇ ನಿಮಗೆ ಬಿರುಗಾಳಿಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಬಾಕಿ ಮಾಯಾ ಕೋ ದೋಷಿ ಮತ್ ಬನಾವೋ, ಬಾಕಿ ಮಾಯೆಗೆ ದೋಷಿಯನ್ನಾಗಿ ಮಾಡಬೇಡಿ. ಪ್ರಶ್ನೆ, ಕೌನ್ ಸಿ ಏಕ್ ಬಾತ್ ಸದಾ ಧ್ಯಾನ್ ಪರ್ ರಖೋ ತೋ ಬೇಡ ಪಾರ್ ಹೋ ಜಾಯೇಗಾ. ಯಾವ ಒಂದು ಮಾತನ್ನು ಸದಾ ಗಮನದಲ್ಲಿಟ್ಟುಕೊಂಡಿದ್ದೆ ಆದರೆ ದೋಣಿ ಪಾರಾಗುತ್ತದೆ. ಉತ್ತರ, ಬಾಬಾ ಆಪ್ಕೋ ಜೋ ಹುಕುಮ್ ಹೈ ಸದಾ ಬಾಪ್ ಕೆ ಹುಕುಮ್ ಪರ್ ಚಲ್ತೆ ರಹೋ. ಬಾಬಾ, ನಿಮ್ಮ ಆಜ್ಞೆ ಸದಾ ನಾವು ತಮ್ಮ ಆಜ್ಞೆಯಂತೆ ನಡೀತಾ ಇರ್ತೇವೆ ಅಂತ ಸಂಕಲ್ಪನ ಮಾಡ್ಕೊಳ್ಳಿ. ತೋ ತುಮಾರ ಬೇಡ ಪಾರ್ ಹೋ ಜಾಯೇಗಾ. ಆಗ ನಿಮ್ಮ ದೋಣಿ ಅಂತಕ್ಕಂಥದ್ದು ಪಾರಾಗ್ಬಿಡತ್ತೆ. ಹುಕುಮ್ ಪರ್ ಚಲ್ನೆ ವಾಲೆ ಮಾಯಾ ಕೆ ವಾರ್ ಸೆ ಬಚ್ ಜಾತೆ ಹೇ. ಆದೇಶದಂತೆ ನಡೀತಕ್ಕಂಥವರು, ಆಜ್ಞೆಯಂತೆ ನಡೀತಕ್ಕಂಥ ಆಜ್ಞಾಕಾರಿಗಳು ಮಾಯೆಯ ಬಿರುಗಾಳಿಗಳಿಂದ ಸಂಪೂರ್ಣ ರಕ್ಷಣೆಯನ್ನು ಪಡೆಯುತ್ತಾರೆ. ಬುದ್ಧಿ ಕಾ ತಾಲ ಕುಲ್ ಜಾಯೇಗಾ. ಬುದ್ಧಿಯ ಬೀಗ ಅನ್ನೋದು ತೆರೀತಾ ಹೋಗುತ್ತೆ. ಅಪಾರ ಖುಷಿ ಮೇ रहेंगे. ಅಪಾರವಾಗಿರ್ತಕ್ಕಂಥ ಖುಷಿಯಲ್ಲಿರ್ತಾರೆ. ಕೋಯಿ ಬಿ ಉಲ್ಟಾ ಕಾಮ್ ನಹಿ ಹೋತಾ ಹೈ. ಯಾವುದೇ ಉಲ್ಟಾ ಕೆಲಸ ಅನ್ನೋದು ಆಗೋದಿಲ್ಲ. ಗೀತ್ ತುಮೇ ಪಾಕೆ ಹಮ್ನೆ ಜಹಾನ್ ಪಾಲಿಯಾ, ಜಹಾನ್ ಕ್ಯಾ ಸಾರಿ ಆಸ್ಮಾನ್ ಪಾಲಿಯಾ. ನಿನ್ನನ್ನು ಪಡೆದು ನಾನು ಸಕಲವನ್ನು ಪಡೆದೆ. ಓಂ ಶಾಂತಿ. ಮೀಟೆ ಮೀಟೆ ಸಭಿ ಸೆಂಟರ್ಸ್ ಕೆ ಬಚ್ಚೋं ने ಗೀತ್ ಸುನಾ. ಮಧುರ ಮಧುರ ಎಲ್ಲ ಸೇವಾ ಕೇಂದ್ರದ ಮಕ್ಕಳು ಹಾಡನ್ನು ಕೇಳಿದ್ರ. सब जानते हैं कि बेहद का बाबा से फिर से 5000 वर्ष पहले माफिक हम विश्व की बादशाही ले रहे. ಬೇಹದ್ದಿನ ಮಕ್ಕಳು, ಎಲ್ಲ ಕಡೆಯಲ್ಲಿರುವಂಥ ಮಕ್ಕಳು ತಿಳ್ಕೊಂಡಿದ್ದೀರಿ, ಪುನಃ 5000 ವರ್ಷಗಳ ಮೊದಲಿನಂತೆ ನಮಗೆ ವಿಶ್ವದ ರಾಜ್ಯಭಾಗ್ಯ ಅಂತಕ್ಕಂಥ ನಾವು ತೆಗೆದುಕೊಳ್ತಾ ಇದ್ದೇವೆ. ಕಲ್ಪ ಕಲ್ಪ ಹಮ್ ಲೇತೆ ಆಯೆ ಹೇ. ಪ್ರತಿ ಕಲ್ಪದಲ್ಲಿ ಕೂಡ ನಾವು ತೆಗೆದುಕೊಳ್ತಾ ಬಂದಿದ್ದೇವೆ. ಬಾದಶಾಹಿ ಲೇತೆ ಹೇ ಫಿರ್ ಗವಾತೆ ಹೇ. ಸತ್ಯುಗದಲ್ಲಿದ್ದಾಗ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ತೇವೆ, ನಂತರ ಕಲಿಯುಗಕ್ಕೆ ಬರ್ತಾ ಬರ್ತಾ ಕಳ್ಕೊಳ್ತೇವೆ. ಬಚ್ಚೆ ಜಾನ್ತೆ ಹೇ ಅಭಿ ಹಮ್ನೆ ಬೇಹದ್ ಕಾ ಬಾಬಾ ಕಿ ಗೋದ್ ತೋ ಲೀ ಹೇ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವು ಬೇಹದ್ದಿನ ತಂದೆಯ ಮಡಿಲಂತೂ ತಗೊಂಡಿದ್ದೇವೆ. ವಾ ಉನ್ಕೆ ಬಚ್ಚೆ ಬನೆ ಹೇ. ಅವ್ರಿಗೆ ನಾವೀಗ ಮಕ್ಕಳು ಆಗಿದ್ದೇವೆ. ಹೈ ಬಿ ಬರೋಬರ್, ಇರೋದು ಕೂಡ ಹಾಗೇನೆ. ಗರ್ ಬೈಟೆ ಹುಯೇ ಪುರುಷಾರ್ಥ ಕರ್ತೆ ಹೇ. ಮನೆಯಲ್ಲಿ ಕುಳಿತಿದ್ದಂಗೆ ಪುರುಷಾರ್ಥವನ್ನು ಮಾಡ್ತೇವೆ. ಬೇಹದ್ ಕಾ ಬಾಬಾ ಸೆ ಊಂಚ್ ಪದ್ ಪಾನೆ ಕೆ ಲಿಯೇ ಪಢಾಯಿ ಚಲ್ ರಹಿ ಹೇ. ಬೇಹದ್ದಿನ ತಂದೆಯಿಂದ ಉನ್ನತ ಪದವಿಯನ್ನು ಪಡ್ಕೊಳ್ಳೋಕ್ಕೋಸ್ಕರ ವಿದ್ಯೆಯಂತೂ ನಡೀತಾ ಇದೆ. ತುಮ್ ಜಾನ್ತೆ ಹೋ ಜ್ಞಾನ ಸಾಗರ್ ಪತಿತ್ ಪಾವನ್ ಸರ್ವಕ ಸದ್ಗತಿದಾತ ಶಿವ ಬಾಬಾ ಹಿ ಹಮಾರಾ ಬಾಬಾ ಬಿ ಹೇ. ನೀವು ಕೂಡ ತಿಳ್ಕೊಂಡಿದ್ದೀರಿ, ಜ್ಞಾನದ ಸಾಗರ, ಪತಿತ ಪಾವನ, ಎಲ್ಲರಿಗೂ ಸದ್ಗತಿಯನ್ನು ಕೊಡ್ತಕ್ಕಂಥ ದಾತ ತಂದೆ ಶಿವಬಾಬಾ ನಮ್ಮ ತಂದೆನೂ ಆಗಿದ್ದಾರೆ, ಟೀಚರು ಆಗಿದ್ದಾರೆ, ಸದ್ಗುರು ಬಿ ಹೇ, ಸದ್ಗುರು ಕೂಡ ಆಗಿದ್ದಾರೆ. इससे हम वर्षा लेते हैं तो उनसे कितना पुरुषार्थ करना चाहिए. ಅವರಿಂದ ನಾವು ಆಸ್ತಿಯನ್ನು ತೆಗೆದುಕೊಳ್ತೇವೆ ಅಂತಂದರೆ ಅವರಿಂದ ಎಷ್ಟೊಂದು ಪುರುಷಾರ್ಥವನ್ನು ಮಾಡಬೇಕು. ಊಂಚ್ ಪದ್ ಪಾನೆ ಕೆಲಿಯೇ, ಉನ್ನತವಾದಂಥ ಪದವಿಯನ್ನು ಪಡ್ಕೊಳ್ಳೋಕ್ಕೋಸ್ಕರ. अज्ञान काल में भी स्कूल में पढ़ते तो है, नंबरवार मार्क्स से पास होते हैं. ಅಜ್ಞಾನ ಕಾಲದಲ್ಲಿದ್ದಾಗ ಶಾಲೆಯಲ್ಲಿ ಓದ್ತಾರೆ, ಮತ್ತು ಅವರವರ ಯೋಗ್ಯತಾನುಸಾರವಾಗಿ ಮಾರ್ಕ್ಸನ್ನು ತೆಗೆದುಕೊಳ್ತಾರೆ. ಅಪ್ನಿ ಪಢಾಯಿ ಅನುಸಾರ ಹಿಂಗೆ ಓದ್ತಾರೆ. ಹಂಗೆ ವಹಾ ಐಸಾ ತೋ ಕೋಯಿ ನಹಿ ಕಹೆಂಗೆ ಮಾಯಾ ಹಮ್ಕೋ ವಿಘನ್ ಡಾಲ್ತಿ ಹೇ. ಅಲ್ಲಿದ್ದಾಗ ಈ ಮಾತು ಹೇಳೋದಿಲ್ಲ, ನಮಗೆ ಮಾಯೆ ಅನ್ನೋದು ತುಂಬ ವಿಘ್ನಗಳನ್ನು ಹಾಕುತ್ತೆ. ವ ತೂಫಾನ್ ಆತೆ ಹೇ, ಬಿರುಗಾಳಿ ಬರುತ್ತೆ ಅನ್ನೋ ಮಾತು ಅಲ್ಲಿರೋದಿಲ್ಲ. ಠೀಕ್ ರೀತಿ ಸೆ ಪಡ್ತೆ ನಹಿ ವ ಬೂರೆ ಸಂಘ ಮೇ ಜಾಕರ್ ಫಸ್ ಪಡ್ತೆ ಹೇ. ಚೆನ್ನಾಗಿ ಓದೋದಿಲ್ಲ, ಇಲ್ಲ ಯಾವುದೋ ಒಂದು ಕೆಟ್ಟ ಸಂಘಗಳಲ್ಲಿ ಹೋಗಿ ಸಿಕ್ಕಾಕ್ಕೊಂತಾರೆ. ಖೇಲ್ ಕೂದ್ ಮೇಲೆ ಲಗ್ ಜಾತೆ ಇಸ್ಲಿಯೇ ಪಡ್ತೆ ನಹಿ ಹೇ. ಆಟ ಪಾಠಗಳಲ್ಲಿ ಮುಳುಗೋಗ್ಬಿಡ್ತಾರೆ, ಅಲ್ಲಿ ಆಡ್ಕೊಂಡಿದ್ದು ಓದೋದನ್ನು
ಬಿಟ್ಬಿಡ್ತಾರೆ. तो नापास हो जाते हैं ಅಂಥವ್ರು ಫೇಲ್ ಆಗಿಬಿಡ್ತಾರೆ. ಬಾಕಿ ಇನ್ಕೋ ಮಾಯಾ ಕೆ ತೂಫಾನ್ ನಹಿ ಕಹೆಂಗೆ. ಬಾಕಿ ಇದಕ್ಕೆ ಮಾಯೆಯ ಬಿರುಗಾಳಿ ಅಂತ ಹೇಳೋದಿಲ್ಲ. ಚಲನ್ ಟೀಕ್ ನಹಿ रहती तो टीचर्स की ಸರ್ಟಿಫಿಕೇಟ್ ದೇತೆ ಕಿ ಇನ್ಕಾ ಬದ್ ಚಲನ್ ಹೈ. ನಡವಳಿಕೆ ಸರಿ ಇಲ್ಲ ಅಂತಂದರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟು ಕೊಡ್ತಾರೆ, ಇವ್ರದ್ದು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ. ಕುಸ್ಸಂಗ್ ಮೇ ಖರಾಬ್ ಹುವಾ, ಕೆಟ್ಟ ಸಂಘದಲ್ಲಿ ಬಂದು ಕೆಟ್ಟೋದ್ರು ಅಂತ ಹೇಳ್ತಾರೆ. ಇಸ್ಸೆ ಮಾಯಾ ರಾವಣಕೋ ದೋಷಿ ಬನಾನೆ ಕಿ ಬಾತ್ ನಹಿ. ಇದರಲ್ಲಿ ಮಾಯಾ ರಾವಣನನ್ನು ದೋಷಿಯನ್ನಾಗಿ ಮಾಡ್ಕೊಳ್ಳೋ ಅಂಥ ಮಾತಿಲ್ಲ. बड़े बड़े अच्छे आदमियों के भी बच्चे कोई तो अच्छी पड़ जाते हैं चढ़ जाते हैं. ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳು ಕೂಡ ಚೆನ್ನಾಗಿ ಹೋಗ್ತಾರೆ. कोई खराब आदि पीने लग जाते हैं. ಕೆಲವರು ಶರಾಬಿ ಕುಡ್ಕೊಂಡಿದ್ದೋಗ್ಬಿಡ್ತಾರೆ. ಗಂದೆ ತರಫ್ ಚಲೆ ಜಾತೆ, ಕೆಟ್ಟ ಒಂದು ಸಂಘಗಳ ಕಡೆ ಹೊರಟೋಗ್ತಾರೆ. तो बाबा भी कहते हैं कपूत हो गया. ಶಿವಬಾಬಾ ಹೇಳ್ತಾರೆ ಇಂಥವರು ಕುಪುತ್ರರಾಗ್ಬಿಟ್ರು. ಉಸ್ ಪಢಾಯಿ ಮೇ ತೋ ಬಹುತ್ ಸಬ್ಜೆಕ್ಟ್ಸ್ ಹೋತೆ ಹೇ. ಲೌಕಿಕದಲ್ಲಿ ಅನೇಕ ಒಂದು ಸಬ್ಜೆಕ್ಟ್ಸ್ ಇರುತ್ತೆ. ಯಹ ತೋ ಏಕ ಹಿ ಪ್ರಕಾರ ಕಿ ಪಢಾಯಿ ಹೇ. ಇಲ್ಲಂತೂ ಒಂದೇ ಪ್ರಕಾರದ ವಿದ್ಯೆ ಇದೆ. ವಹಾ ಮನುಷ್ಯ ಪಢಾತೆ ಹೇ, ಯಹಾ ಬಚ್ಚೆ ಜಾನ್ತೆ ಹಮ್ಕೋ ಭಗವಾನ್ ಪಢಾತೆ ಹೇ. ಅಲ್ಲಿ ಮನುಷ್ಯರು ಓದಿಸ್ತಾರೆ, ಇಲ್ಲಿ ಭಗವಂತ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. हम अच्छी ರೀತಿ ಪಡೆ तो ವಿಶ್ವ का ಮಾಲಿಕ್ भी ಬನ್ सकते हैं. ನಾವು ಚೆನ್ನಾಗಿ ವಿದ್ಯೆಯನ್ನು ಓದಿ ವಿಶ್ವಕ್ಕೆ ಮಾಲೀಕರು ಆಗ್ಬೋದು. बच्चे तो बहुत है फिर कोई पढ़ नहीं सकते हैं ಸಂಘದೋಷ में आकर के. ಮಕ್ಕಳಂತೂ ಬೇಕಾದಷ್ಟು ಜನ ಇದ್ದಾರೆ, ಕೆಲವರು ಸಂಘದೋಷದಲ್ಲಿ ಬಂದು ಓದೋದೇ ಇಲ್ಲ. ಇನ್ಕೋ ಮಾಯಾ ಕಾ ತೂಫಾನ್ ಕ್ಯೂ ಕಹೆ. ಇದಕ್ಕೆ ಮಾಯೆ ಬಿರುಗಾಳಿ ಅಂತ ಹೆಂಗೆ ಹೇಳೋದು. ಸಂಘದೋಷ में कोई पढ़ता नहीं है तो इसमें माया व टीचर व बाप क्या करेंगे. ಸಂಘದೋಷದಲ್ಲಿ ಬಂದು ಕೆಲವರು ಓದೋದಿಲ್ಲ ಅಂದರೆ ಇದರಲ್ಲಿ ಮಾಯೆ ಅಥವಾ ಟೀಚರು ಏನು ಮಾಡಲಿಕ್ಕಾಗತ್ತೆ. ನಹಿ ಪढ़ सकते हैं तो चले गए अपने घर. ಸರಿಯಾಗಿ ಓದಲಿಲ್ಲ ಅಂತಂದರೆ ತಮ್ಮ ಮನೆಗೆ ಅವರು ಹೋದರು ಅಂತ ತಿಳ್ಕೋಬೇಕು. यह तो ड्रामा अनुसार पहले बट्टी बन्नी थी. ಮೊದಲು ನಾಟಕದನುಸಾರವಾಗಿ ಬಟ್ಟಿ ಕಾರ್ಯಕ್ರಮ ಆಗಬೇಕಾಗಿತ್ತು. ಶರಣ್ ಆಕರ್ ಲಿ, ಬಂದು ಶರಣಾಗತಿಯನ್ನು ಪಡೆದ್ರು. ಕೋಯಿ ಕೋ ಪತಿನೇ ಮಾರ ತಂಗ ಕಿಯಾ ತೋ ಕೋಯಿ ಕೋ ವೈರಾಗ್ಯ ಆಗಯ. ಕೆಲವ್ರಿಗೆ ಪತಿ ಹೊಡೆದ್ರು, ಬೇಜಾರಿಕ್ಸಿದ್ರು, ಅದರಿಂದ ವೈರಾಗ್ಯ ಬಂದ್ಬಿಡ್ತು. ಗರ್ಮೆ ಚಲ್ ನೈ ಸಕ್ತಿ ತೋ ಕೋಯಿ ಯಹಾ ಆಕರ್ ಬಿ ಚಲಿ ಗೈ. ಕೆಲವರು ಮನೆಯಲ್ಲಿ ನಡಿಲಿಕ್ಕಾಗಲಿಲ್ಲ ತೋ ಹೊರಟೋದ್ರು, ಮನೆ ಬಿಟ್ಟು ಬಂದುಬಿಟ್ರು. ಮತ್ತು ಇಲ್ಲಿ ಕೂಡ ನಡಿಲಿಕ್ಕಾಗಲಿಲ್ಲ, ಹೊರಟೋದ್ರು. ನಹಿ ಚढ़ सकी तो दूसरा जाकर नौकरी आदि में लगी तो शादी की. ಜ್ಞಾನ ಮಾರ್ಗದಲ್ಲಿ ನಡಿಲಿಕ್ಕೆ ಆಗದೇ ಇರೋ ಅಂಥವ್ರು ಹೋಗ್ಬಿಟ್ಟು ನೌಕರಿ ಇದೆಲ್ಲ ಮಾಡ್ಕೊಂಡಿದ್ರು, ಮ್ಯಾರೇಜ್ ಮಾಡಿಕೊಂಡ್ರು. ಯಹ ತೋ ಏಕ್ ಬಹಾನಾ ಹೈ, ಮಾಯಾ ಕೆ ತೂಫಾನ್ ಸೆ ಪढ़ नहीं सकते हैं. ಇದೊಂದು ನೆಪ ಇತ್ತು, ಮಾಯೆ ಬಿರುಗಾಳಿಗಳಿಂದ ಓದಲಿಕ್ಕಾಗಲಿಲ್ಲ. ಯಹ ನಹಿ ಸಮಜ್ತೆ ಕಿ ಸಂಘದೋಷ ಕೆ ಕಾರಣ ಯಹ ಹಾಲ್ ಹುವಾ. ಇದನ್ನು ತಿಳ್ಕೊಳ್ಳೋದಿಲ್ಲ, ಸಂಘದೋಷದಿಂದ ಈ ಗತಿ ಆಯಿತು ಅಂತ. ಅವ್ರು ಹಮಾರೆ ವಿಕಾರ ಸಂಘ ಜಬರ್ದಸ್ತ್ ಹೈ. ನಮ್ಮಲ್ಲಿ ವಿಕಾರ ಜೋರಿದೆ. ಕ್ಯೂ ಕೇತೆ ಹೋ ಕಿ ಮಾಯಾ ಕಾ ತೂಫಾನ್ ಲಗಾ ತಬ್ ಗಿರ್ ಪಡೆ. ಯಾಕೆ ಹೇಳ್ತೀರಾ ಮಾಯೆ ಬಿರುಗಾಳಿ ಬಂತು ಬಿದ್ದೋಗ್ಬಿಟ್ಟೆ ಅಂತ. ಯಹ ತೋ ಅಪ್ನೆ ಉಪರ್ ಮದಾರ್ ಹೈ. ಇದಂತೂ ತಮ್ಮ ಮೇಲೆ ತಾವು ಡಿಪೆಂಡ್ ಇಟ್ಕೊಳ್ಳೋ ಅಂಥದ್ದು. ಬಾಬಾ ಟೀಚರ್ ಸದ್ಗುರು ಕಿ ಜೋ ಶಿಕ್ಷಾ ಮಿಲ್ತೆ ಹೈ ಉಸ್ ಪರ್ ಚಲ್ನಾ ಚಾಹಿಯೆ. ತಂದೆ ಶಿಕ್ಷಕ ಸದ್ಗುರುವಿನ ಮತ ಏನು ಸಿಗ್ತಾ ಇದೆ, ಡೈರೆಕ್ಷನ್ ಏನು ಸಿಗ್ತಾ ಇದೆ, ಅದರ ಮೇಲೆ ನಡಿಬೇಕಾಗಿದೆ. ನಹಿ ಚಲ್ತೆ ಹೇ ತೋ ಕೋಯಿ ಖರಾಬ್ ಸಂಘ ವ ಕಾಮ್ ಕಾ ನಶಾ ವ ದೇಹಾಭಿಮಾನ ಕಾ ನಶಾ ಹೇ. ಈ ಮಾರ್ಗದಲ್ಲಿ ನಡೀಲಿಲ್ಲ ಅಂತಂದರೆ ಯಾವುದೋ ಒಂದು ಕಾರಣ ಆಗಿದೆ. ಕೆಟ್ಟ ಸಂಘಗಳ ಕಾರಣ ಇರ್ಬೋದು, ಕಾಮದ ನಶೆ ಇರ್ಬೋದು, ದೇಹಾಭಿಮಾನದ ನಶೆ ಇರ್ಬೋದು. सब सेंटर्स वाले जानते हैं हम बेहद का बाबा से विश्व की बादशाही लेने के लिए पढ़ रहे हैं. ಎಲ್ಲ ಸೇವಾ ಕೇಂದ್ರದ ಮಕ್ಕಳು ತಿಳ್ಕೊಂಡಿದ್ದಾರೆ, ನಾವು ಬೇಹದ್ದಿನ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳೋಕ್ಕೋಸ್ಕರ ಓದ್ತಾ ಇದ್ದೇವೆ ಅಂತ. ನಿಶ್ಚಯ ನಹಿ ಹೈ ತೋ ಬೈಟ್ ಹಿ ಕ್ಯೂ. ನಿಶ್ಚಯ ಇಲ್ಲ ಅಂತಂದರೆ ಎಲ್ಲಿರ್ತಾರೆ ಅವರು. ಹಿ ಬಹುತ್ ಆಶ್ರಮ ಹೈ ಪರಂತು ವಹಾ ತೋ ಕುಚ್ ಪ್ರಾಪ್ತಿ ನಹಿ ಹೈ. ಬೇಕಾದಷ್ಟು ಆಶ್ರಮಗಳಿದ್ದಾವೆ, ಅಲ್ಲೇನೂ ಪ್ರಾಪ್ತಿ ಇಲ್ಲ. ಏಮ್ ಆಬ್ಜೆಕ್ಟ್ ನಹಿ ಹೈ, ಅಲ್ಲಿ ಗುರಿ ಮತ್ತು ಉದ್ದೇಶ ಇಲ್ಲ.
ये सब छोटे छोटे ಮಠ ಪಂಥ है ಟಾಲ್ ಟಾಲಿಯಾ है ಇವೆಲ್ಲವೂ ಕೂಡ ಚಿಕ್ಕ ಚಿಕ್ಕ ಮಠ ಪಂಥಗಳಿದ್ದಾವೆ, ಗೊಂಬೆ ರೆಂಬೆಗಳಿದ್ದಾವೆ. ಜಾಳು ವೃದ್ಧಿಕೋ ಪಾತಾ ಹಿ ಹೈ, ವೃಕ್ಷ ಅನ್ನೋದು ವೃದ್ಧಿ ಆಗ್ತಾನೆ ಇರುತ್ತೆ. ಯಹ ಸಾರಾ ಕನೆಕ್ಷನ್ ಹೈ, ಇಲ್ಲಿರೋವಂಥದ್ದು ಪೂರ್ಣ ಕನೆಕ್ಷನ್. ಮೀಟೆ ದೈವಿ ಜಾಡ್ ಕಾ ಜೋ ಹೈ ಹೋಗ ವ ನಿಕಲ್ ಆಯಂಗೆ. ಮಧುರವಾದ ವೃಕ್ಷದ್ದು ಏನು ಫೌಂಡೇಶನ್ ಇದೆ ಅದನ್ನವರು ಎಲ್ಲ ಬರ್ತಾ ಇರ್ತಾರೆ. ಸಬ್ಸೆ ಮೀಟೆ ಕೌನ್ ಹೋಗ, ಎಲ್ಲಕ್ಕಿಂತಲೂ ಮಧುರರು ಯಾರಾಗಿರ್ತಾರೆ? ಜೋ ಸತ್ಯುಗಕ್ಕೆ ಮಹಾರಾಜ ಮಹಾರಾಣಿ ಬಂತೆ ಹೇ, ಅವರೇ ಸತ್ಯುಗಕ್ಕೆ ಮಹಾರಾಜ ಮತ್ತು ಮಹಾರಾಣಿ ಆಗ್ತಾರೆ. ಅಭಿ ತುಮ್ ಸಮಜ್ತೆ ಹೋ ಜೋ ಪಹಲೆ ನಂಬರ್ ಮೇ ಆತೆ ಹೇ ಉನ್ಹೋನೆ ಜರೂರ್ ಅಚ್ಚಿ ಪಢಾಯಿ ಪಡಿ ಹೋಂಗೆ. ಯಾರು ಮೊದಲನೇ ನಂಬರ್ನಲ್ಲಿ ಬಂದಿರ್ತಾರೋ ಅವರೇ ಚೆನ್ನಾಗಿ ವಿದ್ಯೆಯನ್ನು ಓದ್ತಾರೆ. ವಹಿ ಸೂರ್ಯವಂಶಿ ಘರಾನೆ ಮೇ ಗಯೇ ಹೇ, ಅವರೇ ಸೂರ್ಯವಂಶದ ಮನೆಗಳಲ್ಲಿ ಹೋಗ್ತಾರೆ. ಐಸಾ ಭಿ ಹೈ ಗೃಹಸ್ಥ ವ್ಯವಹಾರ ಮೇ ರಹತೆ ಅರ್ಪಣಮಯ ಜೀವನ್ ಹೈ, ಈ ರೀತಿ ಕೂಡ ಇದೆ. ಗೃಹಸ್ಥ ಜೀವನದಲ್ಲಿ ಅರ್ಪಣಮಯ ಜೀವನವನ್ನು ಮಾಡಬೇಕು. ಬಹುತ್ ಸರ್ವಿಸ್ ಕರ್ ರಹೆ ಹೈ, ತುಂಬ ಸೇವೆಗಳನ್ನು ಮಾಡ್ತಾ ಇರ್ತಾರೆ. ಫರಕ್ ಹೈನಾ, ವ್ಯತ್ಯಾಸ ಇದೆಯಲ್ವಾ? ಬಲ್ ಯಹಾ ಭಿ ರಹತೆ ಹೈ ಪರಂತು ಪढ़ नहीं सकते हैं, ಬಲೆ ಇಲ್ಲೇ ಇದ್ದು ಕೂಡ ಕೆಲವರು ಓದೋದಿಲ್ಲ. ಅವ್ರ ಸರ್ವಿಸ್ ಮೇಲೆ ಲಗ್ ಜಾತೆ ಹೈ ಮತ್ತು ಸೇವೆಗಳಲ್ಲಿ ತೊಡಗಿಸ್ಕೊತಾರೆ. ಪಿಚಾಡಿ ಮೇ ತೋಡ ರಾಜ ಈ ಪದ ಪಾಲ್ ಲೇಂಗೆ, ಕೊನೆಗೆ ಹೋಗಿ ಸ್ವಲ್ಪ ರಾಜ್ಯ ಪದವಿಯನ್ನು ಪಡ್ಕೊತಾರೆ. देखा जाता है बाहर गृहस्थ व्यवहार में रहने वाले बहुत तीखे हो जाते हैं, ಹೊರಗಡೆ ಗೃಹಸ್ಥ ವ್ಯವಹಾರದಲ್ಲಿರ್ತಕ್ಕಂಥವರು ಬಹಳ ಮುಂದೆ ಹೊರಟೋಗ್ಬಿಡ್ತಾರೆ. ಪढ़ने और पढ़ाने में, ಓದೋದ್ರಲ್ಲಿ ಮತ್ತು ಓದಿಸೋದ್ರಲ್ಲಿ. ಸಭಿ ತೋ ಗೃಹಸ್ಥಿ ನಹಿ ಹೈ, ಎಲ್ಲರೂ ಗೃಹಸ್ಥಿಗಳು ಅಲ್ಲ. ಕನ್ಯಾ ವ ಕುಮಾರೋ ಕೋ ಗೃಹಸ್ಥಿ ನಹಿ ಕಹೆಂಗೆ, ಕನ್ಯೆಯರಿಗೆ ಅಥವಾ ಕುಮಾರಗಳಿಗೆ ಗೃಹಸ್ಥಿಗಳು ಅಂತ ಹೇಳೋದಿಲ್ಲ. और जो वानप्रस्थी है वह 60 वर्ष के बाद फिर सब कुछ बच्चों को दे खुद कोई साधु आदि का संग में जाकर रहते हैं. ಕೆಲವರು ವಾನಪ್ರಸ್ಥಿಗಳಿರ್ತಾರೆ. 60 ವರ್ಷಗಳ ನಂತರ ಎಲ್ಲವನ್ನು ಮಕ್ಕಳಿಗೆ ವಹಿಸ್ಕೊಟ್ಬಿಟ್ಟು ಸ್ವಯಂ ಹೋಗಿ ಸಾಧು ಸಂತರ ಸಂಘದಲ್ಲಿ ಇರ್ತಾರೆ. ಆಜ್ಕಲ್ ತೋ ತಮೋ ಪ್ರಧಾನ ಹೈ, ಮರ್ನೆ ತಕ್ ಭಿ ದಂಧೆ ಆದಿ ಕೋ ಚೋಡ್ತೆ ನಹಿ. ಈ ಕಲಿಯುಗದಲ್ಲಿ ತಮೋಪ್ರಧಾನರಾಗಿರೋದ್ರಿಂದ 60 ವರ್ಷ ದಾಟಿದ್ರೂ ಕೂಡ ಗೃಹಸ್ಥ ವ್ಯವಹಾರನ ಬಿಡೋದೇ ಇಲ್ಲ, ವ್ಯಾಪಾರ ವ್ಯವಹಾರ ಬಿಡೋದೇ ಇಲ್ಲ. ಹಾಗೆ 60 ವರ್ಷ ಮೇ ವಾನಪ್ರಸ್ಥ ಅವಸ್ಥಾ ಮೇ ಚಲೆ ಜಾತೆ ಥೆ. ಮೊದಲು ಕಾಲಕ್ಕೆ 60 ವರ್ಷಗಳ ನಂತರ ಎಲ್ಲ ಗೃಹಸ್ಥ ವ್ಯವಹಾರನ ಬಿಟ್ಟು ಆಶ್ರಮಗಳಿಗೆ ಹೋಗುವಂಥ ವ್ಯವಸ್ಥೆ ಇತ್ತು. ಬನಾರಸ್ ಮೇ ಜಾಕರ್ ರಹತೆ ಥೆ, ಮೊದಲು ಕಾಲಕ್ಕೆ ಬನಾರಸ್ನಲ್ಲಿ ಹೋಗಿ ಇರ್ತಾ ಇದ್ರು. ಯಹ ತೋ ಬಚ್ಚೋನೆ ಸಮಜಾ ಹೈ ವಾಪಸ್ ಕೋಯಿ ಜಾ ನಾ ಸಕೆ, ಇದಂತೂ ಮಕ್ಕಳು ತಿಳಿಸ್ಕೊಟ್ಟಿದ್ದಾರೆ, ವಾಪಸ್ ಯಾರು ಹೋಗ್ಲಿಕ್ಕಾಗೋದಿಲ್ಲ. ಸದ್ಗತಿಗೂ ಪಾ ನಹಿ ಸಕ್ತೆ ಹೈ, ಸದ್ಗತಿಯನ್ನು ಪಡೆಯೋಕ್ಕಾಗೋದಿಲ್ಲ. ಬಾಬಾ ಹಿ ಮುಕ್ತಿ ಜೀವನ್ ಮುಕ್ತಿ ಕಾ ದಾತಾ ಹೈ, ತಂದೆ ಬಂದಿದ್ದರೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ದಾತನಾಗಿದ್ದಾರೆ. ವಹ ಭಿ ಸಬ್ ಜೀವನ್ ಮುಕ್ತಕೋ ನಹಿ ಪಾತೆ ಹೈ, ಅವರು ಕೂಡ ಎಲ್ಲ ಜೀವನ್ ಮುಕ್ತಿಯನ್ನು ಪಡೆಯೋದಿಲ್ಲ. ಕೋಯಿ ತೋ ಮುಕ್ತಿ ಮೇ ಚಲೆ ಜಾತೆ ಹೈ, ಕೆಲವರು ಮುಕ್ತಿನಲ್ಲಿ ಹೊರಟೋಗ್ತಾರೆ. अब आदि सनातन देवी देवता धर्म की स्थापना हो रही है, ಈಗ ಆದಿ ಸನಾತನ ದೇವಿ ದೇವತಾ ಧರ್ಮ ಅನ್ನೋದು ಪುನಃ ಸ್ಥಾಪನೆ ಆಗ್ತಾ ಇದೆ. ಫಿರ್ ಜೋ ಜಿತ್ನಾ ಪುರುಷಾರ್ಥ ಕರೆ ಉಸ್ಮೇ ಭಿ ಕುಮಾರಿಯೋಂ ಕೋ ಅಚ್ಚಾ ಚಾನ್ಸ್ ಹೈ, ಯಾರೆಷ್ಟು ಪುರುಷಾರ್ಥ ಮಾಡ್ತಾರೆ ಅದರಲ್ಲಿ ಅವ್ರದ್ದು ಅವಕಾಶ ಇರುತ್ತೆ. ಇದರಲ್ಲಿ ಕುಮಾರಿಯರಿಗೆ ಒಳ್ಳೆ ಅವಕಾಶ ಇದೆ. ಪಾರಲೌಕಿಕ ಬಾಪ್ ಕಿ ವಾರಿಸ್ ಬನ್ ಜಾತಿ ಹೈ, ಪಾರಲೌಕಿಕ ತಂದೆಗೆ ವಾರಸುದಾರರು ಆಗ್ತಾರೆ. ಯಹ ತೋ ಸಬ್ ಬಚ್ಚೆ ಬಾಬಾ ಸೆ ವರ್ಸಾ ಲೇನೆಗೆ ಹಕ್ಕದಾರೆ, ಇಲ್ಲಂತೂ ಎಲ್ಲ ಮಕ್ಕಳು ತಂದೆಯ ಆಸ್ತಿನ ತಗೊಳ್ಳೋಕ್ಕೆ ಹಕ್ಕುದಾರರಾಗಿದ್ದಾರೆ. ವಹ ತೋ ಬಚ್ಚಿಯೋಂ ಕಾ ವಾ ಬಸ್ಸಾ ನಹಿ ಮಿಲ್ತಾ ಹೈ, ಲೌಕಿಕದಲ್ಲಿ ಹೆಣ್ಮಕ್ಕಳಿಗೆ ಆಸ್ತಿ ಸಿಗ್ತಿರ್ಲಿಲ್ಲ. ಬಚ್ಚೋಂ ಕೋ ಲಾಲಚ್ ರಹತಿ ಹೈ, ಗಂಡು ಮಕ್ಕಳಿಗೆ ಆಸೆ ಇರುತ್ತೆ. ಬಲ್ ಐಸಾ ಭಿ ಹೈ ಜೋ ಸಮಜ್ತೆ ಹೈ ಕಿ ಯೇ ಭಿ ವರ್ಷ ಮಿಲೇಗಾ ವಾ ಭಿ ಲೇವೆ, ಇದು ತಿಳ್ಕೊತಾರೆ ನಮಗೆ ಈ ಆಸ್ತಿ ಕೂಡ ಸಿಗುತ್ತೆ, ಅದು ನಾವು ತಗೋಬೇಕು ಅಂತ. ಇನ್ಕೋ ಕ್ಯೋ ಚೋಡೆ, ಇದನ್ನು ಯಾಕೆ ಬಿಡಬೇಕು? ದೋನೋ ತರಫ್ ಪಡ್ತೆ ಹೈ, ಎರಡು ಕಡೆ ಓದ್ತಾ ಇರ್ತಾರೆ. ಐಸೆ ಕಿಸ್ಮ್ ಕೆ ಹೋತೆ ಹೈ, ಈ ರೀತಿ ವೆರೈಟಿ ಇರ್ತಾರೆ. ಅಬ್ ಯಹ ತೋ ಸಮಜ್ತೆ ಹೈ ಅಚ್ಚಾ ಜೋ ಪಡ್ತೆ ಹೈ ವಹಿ ಉಂಚ್ ಪದ ಪಾ ಲೇತೆ ಹೈ, ಇಲ್ಲಿ ಕೂಡ ನೀವು ತಿಳ್ಕೊಂಡಿದ್ದೀರಿ, ಯಾರು ಚೆನ್ನಾಗಿ ಓದ್ಬಿಡ್ತಾರೆ ಅವರೇ ಮುಂದೆ ಒಳ್ಳೆ ಪದವಿಗೆ ಹೋಗ್ತಾರೆ. ಪ್ರಜಾ ಮೇ ಬಹು ಸಾಹುಕಾರ ಬನ್ ಜಾತೆ ಹೈ, ಪ್ರಜೆಗಳಲ್ಲಿ ಕೂಡ ತುಂಬ ಸಾಹುಕಾರರು ಆಗ್ತಾರೆ. ಯಹ ರಹನೆ ವಾಲೋಂ ಕೋ ಅಂದರ್ ಹಿ ರಹತಾ ಹೈ
रहना पड़ता है. ಇಲ್ಲಿರ್ತಕ್ಕಂಥವ್ರಿಗೆ ಒಳಗಡೆನೇ ಇರಬೇಕಾಗತ್ತೆ. ದಾಸ್ ದಾಸಿಯ ಬನ್ ಜಾತೆ हैं. ಕೆಲವರು ದಾಸ ದಾಸಿ ಆಗಿಬಿಡ್ತಾರೆ. फिर त्रेता के अंत में 3 4 5 जन्म लेकर के राजाई पद मिलेगा. ಕೆಲವರು 3 4 5 ಜನ್ಮಗಳನ್ನು ತೆಗೆದುಕೊಂಡು ರಾಜ್ಯ ಪದವಿಯನ್ನು ಪಡ್ಕೊಳ್ತಾರೆ. उससे तो यह साहूकार अच्छे हैं जो सतयुग से लेकर उनकी साहूकारी कायम रहती. ಅವ್ರಿಗಿಂತಲೂ ಎಷ್ಟೋ ಸಾಹುಕಾರ ಪದವಿ ಒಳ್ಳೆಯದು. ಸತ್ಯುಗದಿಂದ ಹಿಡಿದು ಅವರು ಸಾಹುಕಾರ ಅನ್ನೋದು ಕಾಯಂ ಆಗಿರ್ತಾರೆ. ಗೃಹಸ್ಥ ವ್ಯವಹಾರ में रहकर ಸಾಹುಕಾರಿ ಪದ नहीं क्यों नहीं लेना चाहिए. ಗೃಹಸ್ಥ ವ್ಯವಹಾರದಲ್ಲಿದ್ದು ಕೂಡ ಸಾಹುಕಾರಿ ಪದವಿಯನ್ನು ಯಾಕೆ ತೆಗೆದುಕೋಬಾರ್ದು. ಕೋಶಿಶ್ ಕರ್ತೆ ಹೇ ಕಿ ಹಮ್ ರಾಜ ಈ ಪದ ಪಾಯೆ. ಪ್ರಯತ್ನ ಮಾಡ್ತಿರ್ತಾರೆ ನಾವು ರಾಜ್ಯ ಪದವಿಯನ್ನು ಪಡ್ಕೋಬೇಕು ಅಂತ. ಪರಂತು ಅಗರ್ ಕಿಸ್ಕೆ ಪಡ್ತೆ ಹೇ किसक पढ़ते हैं तो प्रजा में अच्छी पद पाने का पुरुषार्थ करना चाहिए. ಒಂದು ವೇಳೆ ಜ್ಞಾನದಲ್ಲಿ ಜಾರು ಬಿಟ್ಟರೆ ಪ್ರಜೆಗಳಲ್ಲಾದರೂ ಒಳ್ಳೆಯ ಪದವಿ ಪಡ್ಕೊಳ್ಳೋಕ್ಕೆ ಪುರುಷಾರ್ಥವನ್ನು ಮಾಡಬೇಕು. वह भी तो ऊंच पद हुआ ना. ಅದು ಒಳ್ಳೆಯದೇ ಅಲ್ವಾ. यहाँ रहने वालों से बाहर रहने वाले बहुत ऊंच पद पा सकते हैं. ಸೇವಾ ಕೇಂದ್ರಗಳಲ್ಲಿ ಇರ್ತಕ್ಕಂಥವ್ರಿಗಿಂತಲೂ ಹೊರಗಡೆ ಮನೆಗಳಲ್ಲಿ ಇರ್ತಕ್ಕಂಥವರು ಬಹಳ ದೊಡ್ಡ ಪದವಿಗೆ ಹೋಗ್ಬೋದು. ಸಾರಾ ಮದಾರ್ ಪುರುಷಾರ್ಥ ಪರ್ ಹೈ. ಎಲ್ಲವೂ ಡಿಪೆಂಡು ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ. ಪುರುಷಾರ್ಥ ಕವಿ ಚಿಪ್ ನಹಿ ಸಕ್ತೆ ಹೈ. ಪುರುಷಾರ್ಥ ಎಂದು ಬಚ್ಚಿಟ್ಕೊಂಡಿರೋಕ್ಕಾಗೋದಿಲ್ಲ. ಪ್ರಜಾ ಮೇ ಜೋ ಬಡೆ ತೇ ಬಡಾ ಸಾಹುಕಾರ ಬನೆಂಗೆ ವಹ ಬಿ ಚಿಪಾ ನಹಿ ರಹೇಗಾ. ಪ್ರಜೆಗಳಲ್ಲಿ ಕೂಡ ದೊಡ್ಡ ದೊಡ್ಡ ಸಾಹುಕಾರರಾಗುವಂಥವ್ರು ಯಾರಿದ್ದಾರೆ ಅವರು ಬಚ್ಚಿಟ್ಕೊಂಡಿರೋಕ್ಕಾಗೋದಿಲ್ಲ. ಐಸಾ ನಹಿ ಕಿ ಬಾಹರ್ ವಾಲೋಂ ಕೋ ಕೋಯಿ ಕಮ್ ಪದ ಮಿಲ್ತಾ ಹೈ. ಈ ರೀತಿನೆಲ್ಲ ಹೊರಗಡೆ ಇರ್ತಕ್ಕಂಥವ್ರಿಗೆ ಕಡಿಮೆ ಪದವಿ ಸಿಗುತ್ತೆ ಅಂತಲ್ಲ. पिछाड़ी में राजा ही पद पाना अच्छा है व प्रजा में शुरू से लेकर ऊंच पद पाना अच्छा है. ತಿಳ್ಕೊಳ್ಳಿ, ಕೊನೆಯಲ್ಲಿ ಹೋಗಿ ಯಾವುದೋ ಒಳ್ಳೆ ಪದವಿಗೆ ಹೋಗೋದಕ್ಕಿಂತ ಬಿಗಿನಿಂಗ್ನಿಂದ ಪ್ರಜೆಗಳಲ್ಲಿ ಒಳ್ಳೆ ಉನ್ನತ ಪದವಿಯಲ್ಲಿ ಇರೋದು ಒಳ್ಳೆಯದಾ. ಗೃಹಸ್ಥ ವ್ಯವಹಾರ में रहने वालों को इतना माया के तूफान नहीं आते हैं. ಗೃಹಸ್ಥ ವ್ಯವಹಾರದಲ್ಲಿ ಇರ್ತಕ್ಕಂಥವ್ರಿಗೆ ಇಷ್ಟೊಂದು ಮಾಯೆ ಬಿರುಗಾಳಿ ಅನ್ನೋದು ಬರೋದಿಲ್ಲ. यहाँ वालों को तूफान बहुत आते हैं. ಇಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಮಾಯೆ ಬಿರುಗಾಳಿಗಳು ಬರ್ತವೆ. ಹಿಮ್ಮತ್ ಕರ್ತೆ ಹೇ ಹಮ್ ಶಿವ ಬಾಬಾಕ್ಕೆ ಶರಣ ಮೇ ಬೈಟೆ ಹೇ. ಸಾಹಸ ಇಡ್ತಾರೆ ಕೆಲವರು, ನಾವು ಶಿವಬಾಬಾ ಅವರ ಶರಣಾಗತಿಯಲ್ಲಿ ಕೂತ್ಕೊಂಡಿದ್ದೇವೆ. ಪರಂತು ಸಂಘದೋಷ ಮೇ ಪಡ್ತೆ ನಹಿ ಹೇ. ಆದರೆ ಸಂಘದೋಷದಲ್ಲಿ ಓದೋದೇ ಇಲ್ಲ. ಪಿಚಾಡಿ ಮೇ ಸಬ್ ಮಾಲೂಮ್ ಪಡ ಜಾತಾ ಹೈ. ಕೊನೆಗೆ ಎಲ್ಲವೂ ಗೊತ್ತಾಗುತ್ತೆ. ಸಾಕ್ಷಾತ್ಕಾರ ಹೋಗ ಕೌನ್ ಕ್ಯಾ ಪದ ಪಾಯಂಗೆ. ಸಾಕ್ಷಾತ್ಕಾರಗಳು ಆಗುತ್ತೆ, ಯಾರು ಯಾವ ಪದವಿಗೆ ಹೋಗ್ತಾರೆ ಅಂತ. नंबर वार पढ़ते हैं ना. नंबर वार अंतु ओद्तारಲ್ಲ. कोई तो सेंटर्स को आपे ही चलाते हैं. कहाँ से सेंटर चलाने वाले से भी पढ़ने वाला तीखे हो जाते हैं. ಕೆಲವರು ತಾವಾಗಿಯೇ ಸೇವಾ ಕೇಂದ್ರಗಳನ್ನು ನಡೆಸ್ತಾ ಇರ್ತಾರೆ. ಕೆಲವು ಕಡೆ ಸೆಂಟರ್ಸನ್ನು ನಡೆಸ್ತಕ್ಕಂಥವ್ರು ಕೂಡ ಓದೋರ್ಗಿಂತಲೂ ಮುಂದೆ ಹೊರಟೋಗ್ತಾರೆ. ಸಾರಾ ಪುರುಷಾರ್ಥ ಪರ್ ಆಧಾರ ಹೈ. ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರವಾಗಿದೆ. ಐಸಾ ನಹಿ ಮಾಯಾಕೆ ತೂಫಾನ್ ಆತೆ ನಹಿ. ಹೀಗೆ ತಿಳ್ಕೊಬೇಡಿ, ಮಾಯೆ ಬಿರುಗಾಳಿಗಳು ಬರೋದೇ ಇಲ್ಲ ಅಂತಲ್ಲ, ಬರುತ್ತೆ. ಅಪ್ನಿ ಚಲನ್ ಠೀಕ್ ನಹಿ. ತಮ್ಮ ಚಲನೆಯನ್ನು ಸರಿಯಾಗಿ ಇಟ್ಕೊಳ್ಳೋದಿಲ್ಲ. ಶ್ರೀಮತ್ ಪರ್ ನಹಿ ಚಲ್ತೆ ಹೈ. ಶ್ರೀಮತದಂತೆ ನಡೆಯೋದಿಲ್ಲ. ಲೌಕಿಕ್ ಮೇ ಬಿ ಐಸಾ ಹೋತಾ ಹೈ. ಲೌಕಿಕದಲ್ಲಿ ಹೀಗಾಗುತ್ತೆ. ಟೀಚರ್ ವ ಮಾ ಕಿ ಮತ್ ಪರ್ ನಹಿ ಚಲ್ತೆ ಹೈ. ಶಿಕ್ಷಕರ ಮತದ ಮೇಲೆ ಅಥವಾ ತಂದೆಯ ಮತದ ಮೇಲೆ ನಡೆಯೋದಿಲ್ಲ. ತುಮ್ ತೋ ಐಸಾ ತೋ ಬಾಬಾ ಕೆ ಬಚ್ಚೆ ಬನೆ ಹೋ ಜಿನ್ಕಾ ಕೋಯಿ ಬಾಪ್ ಹಿ ನಹಿ ಹೈ. ಈ ರೀತಿಯೂ ಕೂಡ ಕೆಲವ್ರದ್ದು ಈ ರೀತಿ ಇರುತ್ತೆ. ತಂದೆಯ ಮಕ್ಕಳು ಹಾಕ್ತಾರೆ, ಯಾರಿಗೆ ತಂದೆ ಅಂತಕ್ಕಂಥವ್ರು ಇರೋದಿಲ್ವ. ವಹಾ ತೋ ಬಾಹರ್ ಮೇ ಬಹುತ್ ತಾಜ್ ಜಾನಾ ಪಡ್ತಾ ಹೈ. ಅಲ್ಲಂತೂ ಹೊರಗಡೆ ತುಂಬ ಹೋಗಬೇಕಾಗತ್ತೆ. ಕೈ ಬಚ್ಚೆ ಸಂಘದೋಷ ಮೇ ಫಸ್ ಪಡ್ತೆ ಹೈ ತೋ ನಾಪಾಸ್ ಹೋ ಜಾತೆ ಹೈ. ಕೆಲವು ಮಕ್ಕಳು ಸಂಘದೋಷದಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ, ಫೇಲ್ಯೂರ್ ಆಗಿಬಿಡ್ತಾರೆ. ಐಸಾ ಕ್ಯೂ ಕಹೆಂಗೆ ಮಾಯಾ ಕಾ ತೂಫಾನ್ ಆತೆ ಹೈ. ಈ ರೀತಿ ಯಾಕೆ ಹೇಳ್ತೀರಾ ಮಾಯೆ ಬಿರುಗಾಳಿ ಬರುತ್ತೆ ಅಂತ. ಯಾ ಅಪ್ನಿ ಮೂರ್ಖತಾ ಹೈ, ಡೈರೆಕ್ಷನ್ ಪರ್ ನಹಿ ಚಲ್ತೆ ಹೈ. ಇದು ಕೂಡ ತಮ್ಮದೇ ಆಗಿರತಕ್ಕಂಥ ಮೂರ್ಖತೆ ಆಗಿದೆ. ಡೈರೆಕ್ಷನ್ಸ್ ಮೇಲೆ ನಡೆಯೋದಿಲ್ಲ. ಐಸೆ ಚಲನ್ ಸೆ ನಾಪಾಸ್ ಹೋ ಜಾತೆ ಹೈ. ಈ ರೀತಿ ನಡವಳಿಕೆಯಿಂದ ಫೇಲ್ಯೂರ್ ಆಗಿಬಿಡ್ತಾರೆ. ಬಹುತ್ ಕೋ ಲಾಲಚ್ ರಹತಿ ಹೈ, ಕೋಯಿ ಮೇ ಕ್ರೋಧ, ಕೋಯಿ ಮೇ ಚೋರಿ ಕಿ ಆದತ್ ಹೈ. ತುಂಬ ಸೆಳೆತ ಅಂತಕ್ಕಂಥದ್ದು ಇರುತ್ತೆ. ಕೆಲವರಲ್ಲಿ ಕೋಪ ಇರುತ್ತೆ, ಕೆಲವರಲ್ಲಿ ಕಳ್ಳತನದ ಹ್ಯಾಬಿಟ್ ಇರುತ್ತೆ. ಆಖರಿನ್ ತೋ ಮಾಲೂಮ್ ತೋ ಪಡ್ ಜಾತಾ ಹೈ.
ಕೊನೆಗೆ ಗೊತ್ತಾಗುತ್ತೆ ಫಲಾನೆ ಐಸೆ ಐಸೆ ಚಲನ್ ಕೆ ಕಾರಣ ಚಲೆ ಗೈ, ಇಂತಿಂಥವ್ರು ಈ ರೀತಿ ನಡವಳಿಕೆಯ ಕಾರಣದಿಂದ ಹೊರಟೋದ್ರು ಅಂತ. ಸಮಜಾ ಜಾತ ಶೂದ್ರ ಕುಲಕ್ಕೆ ಬನ್ ಗೈ, ತಿಳಿಸಲಾಗುತ್ತೆ ಶೂದ್ರ ಕುಲಕ್ಕೆ ಹೋದ್ರು ಅಂತ. ಇನ್ಕೋ ಫಿರ್ ಬ್ರಾಹ್ಮಣ್ ನಹಿ ಕಹೆಂಗೆ, ಅಂಥವ್ರಿಗೆ ಬ್ರಾಹ್ಮಣರು ಅಂತ ಹೇಳೋದಿಲ್ಲ. ಫಿರ್ ಜಾಕರ್ ಶೂದ್ರ ಬನ್ ಗೈ, ನಂತರ ಹೊರಟೋಗಿ ಶೂದ್ರರು ಆದರು. ಪಢಾಯಿ ಚೋಡ್ ದಿ ಥೋಡಾ ಭಿ ಜ್ಞಾನ ಸುನ ಪ್ರಜಾ ಮೇ ಆ ಜಾಯೆಂಗೆ, ಪ್ರಜೆಗಳಲ್ಲಿ ಕೂಡ ಹೋಗ್ಬಿಟ್ಟು ವಿದ್ಯೆ ಬಿಟ್ಟುಬಿಟ್ಟು ಸಣ್ಣ ಪುಟ್ಟ ಪದವಿಗಳಿಗೆ ಹೋಗ್ತಾರೆ. ಜಾಡ್ ಬಡ ಹೇ ಕಹಾ ಸೆ ನಿಕಲ್ ಆಯೆಂಗೆ, ವೃಕ್ಷ ದೊಡ್ಡದಿದೆ, ಕೆಲವು ಕಡೆಯಿಂದ ಬರ್ತಾರೆ. ದೇವಿ ದೇವತಾ ಧರ್ಮಕ್ಕೆ ಅವ್ರ ಧರ್ಮ ಮೇ ಕನ್ವರ್ಟ್ ಹೋಂಗೆ, ದೇವಿ ದೇವತಾ ಧರ್ಮದವರು ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗಿರ್ತಾರೆ. ವಹ ಭಿ ನಿಕಲ್ ಆಯೆಂಗೆ, ಅವರು ಕೂಡ ಹುಟ್ಕೊಂಡು ಜ್ಞಾನಕ್ಕೆ ಬರ್ತಾರೆ. ಬಹುತ್ ಆಯೆಂಗೆ ತೋ ಸಬ್ ವಂಡರ್ ಖಾಯೆಂಗೆ, ಅವ್ರ ಧರ್ಮ ವಾಲೋ ಭಿ ಮುಫತ್ ಭಿ ಮುಕ್ತಿ ಕಾ ಭಿ ವರ್ಷ ತೋ ಲೇ ಸಕ್ತೆ ಹೇ, ಬೇರೆ ಧರ್ಮದವರು ಮುಕ್ತಿಯ ಆಸ್ತಿನೂ ತೆಗೆದುಕೋಬೇಕು. ಯಹ ಕೋಯಿ ಭಿ ಆ ಸಕ್ತೆ ಹೇ, ಇಲ್ಲಿ ಯಾರು ಬೇಕಾದರೂ ಬರ್ಬೋದು. ಅಪ್ನೆ ಘರಾನೆ ಮೇ ಊಂಚ್ ಪದ್ ಪಾನಾ ಹೋಗಾ ತೋ ವಹ ಭಿ ಆಕರ್ ಲಕ್ಷ್ಯ ಲೇಕರ್ ಜಾಯೆಂಗೆ, ತಮ್ಮ ಮನೆಗಳಲ್ಲಿ ಒಳ್ಳೆ ಪದವಿಗೆ ಹೋಗಬೇಕಾಗಿದ್ದರೆ ಅವರು ಕೂಡ ಬಂದು ಲಕ್ಷ್ಯ ತೆಗೆದುಕೊಂಡು ಹೋಗ್ತಾರೆ. ಬಾಬಾನೇ ತುಮಕೋ ಸಾಕ್ಷಾತ್ಕಾರ ಕರಾಯತ, ತಂದೆ ಕೂಡ ನಿಮಗೆ ಸಾಕ್ಷಾತ್ಕಾರವನ್ನು ಮಾಡಿಸಿದ್ರು. ವಹ ಭಿ ಆಕರ್ ಲಕ್ಷ್ಯ ಲೇಕರ್ ಜಾತೆ ಹೇ, ಅದು ಕೂಡ ಬಂದು ಲಕ್ಷ್ಯ ತೆಗೆದುಕೊಂಡು ಹೋಗ್ತಾರೆ. ಐಸಾ ನಹಿ ಕಿ ಯಹಾ ರಹಕರ್ ಹಿ ಲಕ್ಷ್ಯ ಮೇ ರಹ ಸಕೆಂಗೆ, ಈ ಥರ ಎಲ್ಲ ಇಲ್ಲಿದ್ಕೊಂಡೇ ಲಕ್ಷ್ಯದಲ್ಲಿ ಇರ್ತಾರೆ ಅಂತಲ್ಲ. ಕೋಯಿ ಭಿ ಧರ್ಮವಾಲ ಲಕ್ಷ್ಯಕ್ಕೋ ಲೇ ಸಕ್ತೆ ಹೇ, ಯಾವುದೇ ಧರ್ಮದವರು ಲಕ್ಷ್ಯ ತಗೋಬೋದು. ಲಕ್ಷ್ಯ ಮಿಲ್ತಾ ಹೇ ಬಾಬಾಕೋ ಯಾದ್ ಕರೋ, ಲಕ್ಷ್ಯ ಸಿಗುತ್ತೆ ತಂದೆಯನ್ನು ನೆನೀರಿ ಅಂತ. ಗುರಿ ಶಿವ್ ಶಾಂತಿಧಾಮ್ ಕೋ ಯಾದ್ ಕರೋ ತೋ ಅಪ್ನೆ ಧರ್ಮ ಮೇ ಭಿ ಊಂಚ್ ಪದ್ ಪಾ ಲೇಂಗೆ, ಶಾಂತಿಧಾಮವನ್ನು ನೆನಪು ಮಾಡಿದ್ರೆ ತಮ್ಮ ಮನೆಯಲ್ಲಿ ಕೂಡ ಒಳ್ಳೆ ಪದವಿಗೆ ಹೋಗ್ಬೋದು. ಉನ್ಕಿ ಜೀವನ್ ಮುಕ್ತಿ ತೋ ಮಿಲ್ತಿ ನಹಿ ಹೇ, ಅವ್ರಿಗೆ ಜೀವನ್ ಮುಕ್ತಿ ಇಲ್ಲ. ನಾ ವಹಾ ಆಯೆಂಗೆ ದಿಲ್ ಲಗೇಗಿ ನಹಿ, ಅಲ್ಲಿಗೆ ಬರೋದಿಲ್ಲ, ಅವ್ರಿಗೆ ಮನಸ್ಸಾಗೋದಿಲ್ಲ. ಸಚ್ಚಿ ದಿಲ್ ಉನೋಂಕಿ ಲಗ್ತಿ ಹೇ ಜೋ ಯಹಾ ಕೆ ಹೇ, ನಿಜವಾಗಿ ಇಲ್ಲಿ ಯಾರಿಗೆ ಪ್ರೀತಿ ಇರುತ್ತೆ ಅವ್ರಿಗೇನೆ ಮನಸ್ಸಾಗುತ್ತೆ. ಪಿಚಾಡಿ ಮೇ ಆತ್ಮಯೇ ಅಪನೆ ಬಾಪ್ ಕೋ ಜಾನ್ ಜಾಯೆ, ಕೊನೆ ಟೈಮ್ನಲ್ಲಿ ತಮ್ಮನ್ನು ತಾವು ತಂದೆಯನ್ನು ಕೂಡ ತಿಳ್ಕೊಬೋದು. ಬಹುತ್ ಸೆಂಟರ್ಸ್ ಪರ್ ಐಸೆ ಭಿ ಹೇ ಜಿನ್ಕೋ ಪಢಾಯಿ ಪರ್ ಅಟೆನ್ಷನ್ ನಹಿ ಹೇ, ಸುಮಾರು ಸೇವಾ ಕೇಂದ್ರಗಳಲ್ಲಿ ಭಾಳಷ್ಟು ಜನಕ್ಕೆ ಓದೋದ್ರ ಕಡೆ ಗಮನನೇ ಇಲ್ಲ. ತೋ ಸಮಜಾ ಜಾತಾ ಹೇ ಊಂಚ್ ಪದ್ ನಹಿ ಪಾ ಸಕೆಂಗೆ, ಓದದೇ ಇರೋವಂಥವ್ರು ಉನ್ನತವಾದ ಪದವಿಗೆ ಹೋಗೋಕ್ಕೆ ಆಗೋದಿಲ್ಲ. ನಿಶ್ಚಯ ತೋ ಹೇ ಯಹ ನಹಿ ಕಹ ಸಕ್ತೆ ಪುರ್ಸೊತ್ ನಹಿ, ನಂಬಿಕೆ ಅಂತೂ ಇದೆ, ಆದರೆ ಈ ರೀತಿ ಹೇಳಲಿಕ್ಕಾಗೋದಿಲ್ಲ ಟೈಮ್ ಇಲ್ಲ ಅಂತ. ಪರಂತು ತಕ್ದೀರ್ ಮೇ ನಹಿ ತೋ ಕೇತೆ ಪುರ್ಸೊತ್ ನಹಿ, ಆದರೆ ಹೇಳ್ತಾರೆ ಅದೃಷ್ಟದಲ್ಲಿಲ್ಲ ಅಂದರೆ ಪುರ್ಸೊತ್ತಿಲ್ಲ ಅಂತ. काम तकदीर में होगा तो दिन रात पुरुषार्थ करने लग पड़ेंगे, ಈ ಕೆಲಸ ಇದೆ ಆ ಕೆಲಸ ಇದೆ ಅಂತೇಳ್ಬಿಟ್ಟು ಕೆಲವರು ನೆಪ ಹೊರಡ್ತಾರೆ. ಅದೃಷ್ಟದಲ್ಲಿತ್ತು ಅಂದರೆ ಹಗಲು ರಾತ್ರಿ ಪುರುಷಾರ್ಥ ಮಾಡೋದ್ರಲ್ಲೇ ಎಂಗೇಜ್ ಆಗಿರ್ತಾರೆ. ಚಲ್ತೆ ಸಂಘ ಮೇ ಬಿ ಖರಾಬ್ ಹೋ ಪಡ್ತೆ ಹೇ, ನಡೀತಾ ಸಂಘದಲ್ಲಿ ಕೂಡ ಕೆಟ್ಟು ಹೋಗ್ತಾರೆ. ಅವನಿಗೂ ಗ್ರಹಚಾರಿ ಬಿ ಕೆ ಸಕ್ತೆ, ಅಂಥವ್ರದ್ದು ಗ್ರಹಚಾರ ಅಂತ ಹೇಳ್ಬೋದು. ಬೃಹಸ್ಪತಿ ಕಿ ದಶಾ ಬದಲ್ಕರ್ ಮಂಗಲ್ ಕಿ ದಶಾ ಹೋ ಪಡ್ತಿ ಹೇ, ಬೃಹಸ್ಪತಿ ದಿಶೆ ಬದಲಾವಣೆ ಆಗಿಬಿಟ್ಟು ಮಂಗಳ ದಶೆ ಅಂತಕ್ಕಂಥದ್ದು ಆಗೋಗ್ಬಿಡುತ್ತೆ. ಶಾಯದ್ ಆಗೆ ಚಲ್ಕರ್ ಉತ್ತರ್ ಜಾಯೆ, ಈ ಒಂದು ಬರ್ತಾ ಮುಂದೆ ಹೋಗ್ತಾ ಈ ಒಂದು ಗ್ರಹಚಾರ ಅಂತಕ್ಕಂಥದ್ದು ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಕೋಯಿ ಕೇಳಿಯೇ ಬಾಬಾ ಕೇತೆ ರಾಹು ಕಾ ದಶಾ ಬೈಟಿ ಹೇ, ಕೆಲವ್ರಿಗೆ ಹೇಳ್ತಾರೆ ಬಾಬಾ ಇಂಥವ್ರ ಮೇಲೆ ರಾಹು ದಶೆ ಕೂತ್ಕೊಂಡಿದೆ. ಭಗವಾನ್ ಕಾ ಭಿ ನಹಿ ಮಾನ್ತೆ ಹೇ, ಸಮಸ್ತೆಯ ಬ್ರಹ್ಮ ಕೇತೆ ಹೇ, ಭಗವಂತನನ್ನು ಕೂಡ ಒಪ್ಕೊಳ್ಳೋದಿಲ್ಲ, ಇದೊಂದು ತಿಳ್ಕೊತಾರೆ ಇವ್ರು ಬ್ರಹ್ಮ ಅಂತ. ಬಚ್ಚೋಂ ಕೋ ಭಿ ನಹಿ ಪತಾ ಪಡ್ತಾ ಹೇ ಯಹ ಕೌನ್ ಹೇ ಜೋ ಡೈರೆಕ್ಷನ್ ದೇತೆ ಹೇ, ಕೆಲವು ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಇವರು ಯಾರು ಡೈರೆಕ್ಷನನ್ನು ಕೊಡ್ತಾ ಇದ್ದಾರೆ ಅಂತ. ದೇಹಾಭಿಮಾನ ಹೋನೆ ಕೆ ಕಾರಣ ಸಾಕಾರ ಕೆ ಲಿಯೆ ಸಮಜ್ ಲೇತೆ ಹೇ, ದೇಹಾಭಿಮಾನ ಇರೋ ಕಾರಣದಿಂದ ಸಾಕಾರವನ್ನೇ ತಿಳ್ಕೊತಾರೆ. ದೇಹಿ ಅಭಿಮಾನಿ को ही समझ है कि ಶಿವ ಬಾಬಾ ಜೋ ಕೇತೆ ವ ಹಮೆ ಕರ್ನಾ ಹೇ, ಆತ್ಮಾಭಿಮಾನಿಗಳು ಯಾರಿದ್ದಾರೆ ಅವರೇ ತಿಳ್ಕೊತಾರೆ ಈಗ ನಾವು ತಂದೆ ಏನು ಹೇಳ್ತಾರೆ ಅದನ್ನು ಮಾಡಬೇಕು ಅಂತ.
ರೆಸ್ಪಾನ್ಸಿಬಲ್ ಶಿವಬಾಬಾ ಪರ್ है ಜವಾಬ್ದಾರಿ ಅಂತಕ್ಕಂಥದ್ದು ಶಿವಬಾಬಾ ಅವ್ರ ಮೇಲೆ ಇದೆ. ಶಿವಬಾಬಾ ಕಿ ಮತ್ ಪರ್ ತೋ ಚಲನಾ ಚೈಯೇನ, ಶಿವತಂದೆಯ ಮತದ ಮೇಲೆ ನಡಿಬೇಕಲ್ವಾ. ನಡಿಲಿಲ್ಲ ಅಂತಂದರೆ ಉದ್ಧಾರ ಅನ್ನೋದು ಆಗೋದಿಲ್ಲ. ತೋ कहते हैं हमें करना है, ರೆಸ್ಪಾನ್ಸಿಬಿಲಿಟಿ ಶಿವಬಾಬಾ ಪರ್ है. ನಾವು ಮಾಡಬೇಕು ಅಂತ ಹೇಳ್ತಾರೆ, ಜವಾಬ್ದಾರಿ ಎಲ್ಲ ಶಿವಬಾಬಾ ಅವ್ರ ಮೇಲೆ ಇದೆ. ಶಿವಬಾಬಾ ಕಿ ಮತ್ ಪರ್ ತೋ ಚಲನಾ ಚೈಯೇನ, ಶಿವತಂದೆಯ ಮತದ ಮೇಲೆ ನಡಿಬೇಕಲ್ವಾ. ದೇಹ ಅಭಿಮಾನವೇ ಆನೆ ಸೆ ಶಿವಬಾಬಾ ಕೋ ಭೂಲ್ ಜಾತೆ हैं. ದೇಹ ಅಭಿಮಾನದಲ್ಲಿ ಬಂದಾಗ ಶಿವತಂದೆಯನ್ನು ಮರ್ತೋಗ್ಬಿಡ್ತಾರೆ. ಶಿವಬಾಬಾ ರೆಸ್ಪಾನ್ಸಿಬಲ್ ನಹಿ ರಹ ಸಕ್ತೆ हैं. ಅಂಥವ್ರ ಮೇಲೆ ಶಿವಬಾಬಾ ಜವಾಬ್ದಾರಿ ತಗೊಳ್ಳೋದಿಲ್ಲ. उनका आर्डर तो सिर पर धारणा करना चाहिए. ಅವರ ಆದೇಶದ ಮೇಲೆ ಆದೇಶವನ್ನು ತಲೆ ಮೇಲೆ ಇಟ್ಕೊಂಡು ಪಾಲನೆ ಮಾಡಬೇಕು. ಪರಂತು ಸಮಸ್ತೆ ನಹಿ ಕೌನ್ ಸಮझाते हैं. ಆದರೆ ಕೆಲವರು ತಿಳ್ಕೊಳ್ಳೋದೇ ಇಲ್ಲ, ಯಾರು ತಿಳಿಸ್ತಾ ಇದ್ದಾರೆ. ಸೋ ಬಿ ಅವ್ರು ಕೋಯಿ ಆರ್ಡರ್ ನಹಿ ಕರ್ತೆ हैं. ಅದರಲ್ಲಿ ಕೂಡ ಬೇರೆ ಇನ್ಯಾವುದೇ ಆದೇಶನ ಮಾಡೋದಿಲ್ಲ. कहते सिर्फ बाबा कहते हैं मैं तुमको श्रीमत देता हूँ. ಕೇಳ್ತಾರೆ ನಾವು, ಬಾಬಾ ನನಗೆ ಶ್ರೀಮತ ಕೊಡ್ತಾರೆ. ಏಕ್ ತೋ ಮುझे ಯಾದ್ ಕರೋ और जो ज्ञान मैं सुनाता हूँ वह भी धारणा करो. ಒಂದಂತೂ ತಂದೆ ಹೇಳ್ತಾರೆ, ನೀವು ನನ್ನನ್ನೇ ನೆನಪು ಮಾಡಿ ಮತ್ತು ಜ್ಞಾನ ನಾನು ತಿಳಿಸ್ತೀನಿ, ಅದನ್ನೇ ಜೀವನದಲ್ಲಿ ಧಾರಣೆ ಮಾಡಿ. ಬಸ್ ಯಹಿ ದಂಧಾ ಕರೋ, ಇದೇ ಬಿಸ್ನೆಸ್ಸನ್ನು ಮಾಡಿ. अच्छा बाबा जो हुक्म है राजाओं के आगे जो रहते हैं वह भी ऐसे कहते हैं. ಈ ರೀತಿ ಕೂಡ ತಂದೆಯದು ಆದೇಶ ಇದೆ. ರಾಜರ ಎದುರುಗಡೆ ಯಾರು ಇರ್ತಾರೆ ಅವರು ಕೂಡ ಈ ರೀತಿ ಹೇಳ್ತಾರೆ, ಏನು ಆದೇಶ ಸಿಕ್ಕಿದ್ರೆ ಅದನ್ನು ಮಾಡ್ತೀವಿ. ರಾಜ ಯೇ ಹುಕುಮ್ ಕರ್ತೆ ಥೆ, ಯಹ ಶಿವ ಬಾಬಾ ಕಾ ಹುಕುಮ್ ಹೈ. ಈ ರಾಜರು ಕೂಡ ಆದೇಶವನ್ನು ಮಾಡ್ತಾ ಇದ್ರು. ಇದು ಶಿವ ತಂದೆಯ ಒಂದು ಆದೇಶ ಆಗಿದೆ. ಗಡಿ ಗಡಿ ಕೆಹನಾ ಚಹಿಯೆ ಜೋ ಹುಕುಮ್ ಶಿವ ಬಾಬಾ. ಕ್ಷಣ ಕ್ಷಣಕ್ಕೂ ಹೇಳಬೇಕು, ಏನು ತಂದೆ ಆದೇಶ ಇದೆಯೋ ಅದು ನಮಗೆ ಓಕೆ ಅಂತ. ತೋ ಹಮ್ಕೋ ಖುಷಿ ಬಿ रहेंगे. ಆವಾಗ ನಿಮಗೆ ಖುಷಿ ಕೂಡ ಇರುತ್ತೆ. ಸಮझेंगे ಶಿವ ಬಾಬಾ ಹುಕುಮ್ ದೇತೆ ಹೇ. ತಿಳ್ಕೊಳ್ತಾರೆ ಶಿವಬಾಬಾ ನಮಗೆ ಆದೇಶವನ್ನು ಕಳಿಸಿದ್ದಾರೆ. ಯಾದ್ रहेगी ಶಿವ ಬಾಬಾ ಕಿ ತೋ ಬುದ್ಧಿ ಕಾ ತಾಲ ಖುಲ್ತಾ ಜಾಯೇಗಾ. ಒಂದು ವೇಳೆ ನೆನಪಿತ್ತು ಅಂದರೆ ಶಿವಬಾಬಂದು, ಆಗ ಬುದ್ಧಿಯ ಬೀಗ ಅಂತಕ್ಕಂಥದ್ದು ತೆರೆಯಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಶಿವಬಾಬಾ ಇಲ್ಲ ಅಂತಂದರೆ ಬುದ್ಧಿ ಬೀಗ ಓಪನ್ ಆಗೋದಿಲ್ಲ. कहते हैं ಯಾ ಪ್ರಾಕ್ಟೀಸ್ ಪಡ್ ಜಾತಿ ಹೇ. ಕೆಲವ್ರು ಹೇಳ್ತಾರೆ ನಮಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತ. ತೋ ಬೇಡ ಪಾರ್ ಹೋ ಜಾಯೆ, ಆಗ ದೋಣಿ ಅಂತಕ್ಕಂಥದ್ದು ಪಾರಾಗುತ್ತೆ. ಪರಂತು ಯಹಿ ಡಿಫಿಕಲ್ಟಿ ಹೇ, ಆದರೆ ಇದೇನೇ ಕಷ್ಟ ಇರೋವಂಥದ್ದು. ಗಡಿ ಗಡಿ ಭೂಲ್ ಜಾತೆ, ಕ್ಷಣ ಕ್ಷಣಕ್ಕೂ ಮರ್ತೋಗ್ಬಿಡ್ತಾರೆ. ಐಸಾ ಕ್ಯೂ कहना चाहिए ಮಾಯಾ ಬುಲಾತಿ ಹೇ, ಹಮೇ ಭೂಲ್ ಜಾತೆ ಇಸ್ಲಿಯೇ ಉಲ್ಟಾ ಕಾಮ್ ಹೋತೆ ರಾತೆ ಹೇ. ತಂದೆಯನ್ನು ಮರ್ತೋಗ್ಬಿಡ್ತಾರೆ, ಅದರಿಂದ ಮಾಯೆ ಅನ್ನೋದು ಮರೆಸುತ್ತೆ, ಇದರಿಂದ ಉಲ್ಟಾ ಕೆಲಸಗಳು ಆಗುತ್ತೆ. ಬಹುತ್ ಬಚ್ಚಿಯಾ ಹೇ ಜ್ಞಾನ ತೋ ಬಹುತ್ ಅಚ್ಚಾ ದೇತಿ ಹೇ. ಸುಮಾರು ಜನ ಮಕ್ಕಳಿದ್ದಾರೆ, ತುಂಬ ಜ್ಞಾನವನ್ನು ಕೊಡ್ತಾರೆ. ಪರಂತು ಯೋಗ ನಹಿ ಜಿಸ್ಸೆ ವಿಕರ್ಮ ವಿನಾಶ. ಆದರೆ ಯೋಗನೇ ಇರೋದಿಲ್ಲ, ಇದರಿಂದ ವಿಕರ್ಮಗಳು ವಿನಾಶ ಆಗೋದಕ್ಕೆ. ಬಹುತ್ ಅಚ್ಚೆ ಬಚ್ಚೆ ಹೇ ಯೋಗ ಬಿಲ್ಕುಲ್ ನಹಿ ಹೇ. ಸುಮಾರು ಒಳ್ಳೊಳ್ಳೆ ಮಕ್ಕಳಿದ್ದಾರೆ, ಯೋಗ ಅನ್ನೋದು ಬಿಲ್ಕುಲ್ ಇಲ್ಲವೇ ಇಲ್ಲ. ಚಲನ್ ಸೆ ಸಮಜ್ ಜಾತಾ ಹೇ ಯೋಗ ಮೇ ನಹಿ रहते तो फिर ಪಾಪ್ ರಹ ಜಾತಾ ಹೇ. ಚಲನೆ ಸರಿ ಇಲ್ಲ ಅಂತಂದರೆ ತಿಳ್ಕೊಳ್ಳಾಗುತ್ತೆ ಯೋಗ ಇಲ್ಲ, ಅದರಿಂದ ಅಂಥವ್ರದ್ದು ಪಾಪ ಉಳ್ಕೊಂಡ್ಬಿಟ್ಟಿದೆ. ಜೋ ಭೋಗನೆ ಪಡ್ತೆ ಹೇ, ಈ ಕಾರಣದಿಂದ ಭೋಗಿಸ್ಬೇಕಾಗುತ್ತೆ. ಇಸ್ಮೆ ತೂಫಾನ್ ಕಾ ಬಿ ಬಾತ್ ಹಿ ನಹಿ ಹೇ, ಇದರಲ್ಲಿ ಬಿರುಗಾಳಿಯ ಪ್ರಶ್ನೆನೇ ಇಲ್ಲ. ಸಮझो ಯಾ ಮೇರಿ ಭೂಲ್ ಹೇ ಮೈ ಶ್ರೀಮತ್ ಪರ್ ಚಲ್ತಾ ನಹಿ ಹೋ ಯಾ ತೋ ತುಮ್ ಆಯೇ ಹಿ ಹೋ ರಾಜಯೋಗ ಸೀಖ್ನೆ. ಈಗ ನಾನು ಶ್ರೀಮತದಂತೆ ನಡೀತಾ ಇಲ್ಲ, ಇಲ್ಲಿಗೆ ನಾನು ರಾಜಯೋಗವನ್ನು ಕಲೀಲಿಕ್ಕೆ ಬಂದಿದ್ದೀನಿ ಅಂದಮೇಲೆ ಇದು ಪ್ರಜಾಯೋಗ ಅಂತೂ ಅಲ್ಲ, ಇಲ್ಲಿ ರಾಜಯೋಗವನ್ನು ಕಲಿಸಲಾಗ್ತಾ ಇದೆ. ಮಾತಾ ಪಿತಾ ತೋ ಹೈ ಹಿ, ಉನ್ಕೋ ಫಾಲೋ ಕರೋ. ಅಪ್ಪ ಅಮ್ಮ ಇದ್ದಾರೆ, ಅವರನ್ನು ಫಾಲೋ ಮಾಡಿ. ತುಂಬಿ ಗದ್ದಿ ನಶೀನ್ ಬನೆಂಗೆ, ಆಗ ನೀವು ಕೂಡ ಸಿಂಹಾಸನಕ್ಕೆ ಅಧಿಕಾರಿ ಆಗ್ತೀರಾ. ಇನ್ಕಾ ತೋ ಸರ್ಟೇನ್ ಹೇನಾ ಯಾ ಶ್ರೀ ಲಕ್ಷ್ಮೀ ನಾರಾಯಣ್ ಬಂತೆ ಹೇ ತೋ ಫಾಲೋ ಫಾದರ್ ಹೇ. ಇದು ಶ್ರೀ ಲಕ್ಷ್ಮೀನಾರಾಯಣರು ಆಗ್ತೀರಿ ಅಂತಂದರೆ ಫಾಲೋ ಫಾದರ್ ಮದರ್ ಆಗಬೇಕು. ಅವ್ರ ಧರ್ಮ ವಾಲೆ ಮದರ್ ಫಾದರ್ ಕೋ ಫಾಲೋ ನಹಿ ಕರ್ತೆ ಹೇ. ಬೇರೆ ಧರ್ಮದವರು ತಂದೆ ತಾಯಿನ ಫಾಲೋ ಮಾಡೋದಿಲ್ಲ. ತೋ ಮಾನ್ತೆ ಹಿ ಹೇ, ಫಾದರ್ ಕೋ ತೋ ಮಾನ್ತೆ ಹೇ, ತಂದೆನೂ ಒಪ್ತಾರೆ. ಯಹಾ ತೋ ದೋನೋ ಹೇ, ಗಾಡ್ ತೋ ಹೇ ಕ್ರಿಯೇಟರ್. ಇಲ್ಲಿ
ಇಬ್ಬರು ಇದ್ದಾರೆ. ತಂದೆ ಅಂತೂ ಸೃಷ್ಟಿಕರ್ತ ಆಗಿದ್ದಾರೆ. ಮದರ್ ಕಾ ಫಿರ್ ಗುಪ್ತ ರಾಜ್ ಹೈ. ಇಲ್ಲಿ ತಾಯಿದು ಗುಪ್ತವಾದಂಥ ರಹಸ್ಯ ಇದೆ. ಮಾ ಬಾಪ್ ಪಡಾತೆ ರಹತೆ ಹೈ, ಸಮಸ್ತೆ ಐಸಾ ನಹಿ ಕರೋ. ತಂದೆ ತಾಯಿ ಓದಿಸ್ತಾ ಇದ್ದಾರೆ, ಈ ರೀತಿ ಮಾಡಬೇಡಿ, ಯಹ ಕರೋ, ಇದನ್ನು ಮಾಡಿ. ಟೀಚರ್ ಕೋಯಿ ಬಿ ಸಜಾ ದೇಂಗೆ ತೋ ಸ್ಕೂಲ್ ಕೆ ಬೀಚ್ ಮೇ ಬಿ ದೇಂಗೆನಾ. ಶಿಕ್ಷಕರು ಕೊಡ್ತಾರೆ ಅಂದರೆ ಶಾಲೆ ಮಧ್ಯದಲ್ಲೇ ಹೇಳ್ತಾರಲ್ವ, ಐಸಾ ತೋಡಿ ಬಚ್ಚಾ ಕಾಯಂಗೆ ಮೇರಿ ಇಜ್ಜತ್ ಲೇತೆ ಹೋ. ಈ ರೀತಿ ಮಕ್ಕಳು ಹೇಳೋದಿಲ್ಲ, ನಮ್ಮ ಗೌರವ ಹೋಯಿತು ಅಂತ ಹೇಳೋದಿಲ್ಲ. ಬಾಬಾ 5-6 ಬಚ್ಚೋಂಕೆ ಆಗೆ ತಪ್ಪಡ್ ಮಾರೆಂಗೆ. ಅಪ್ಪ ಆಗಿರೋರು 5-6 ಮಕ್ಕಳೆದುರುಗಡೆ ಹೊಡಿತಾರೆ. तो ऐसा बच्चा थोड़ी कहेंगे कि 5-6 बच्चे के आगे क्यों लगाया. 5-6 ಮಕ್ಕಳೆದುರುಗಡೆ ಯಾಕೆ ಹೊಡೆದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರಾ? ಇಲ್ಲ. यहाँ तो बच्चों को शिक्षा दी जाती है, फिर भी नहीं चल सकते तो अच्छा गृहस्थ व्यवहार में रहते फिर पुरुषार्थ करो. ಒಂದು ವೇಳೆ ಇಲ್ಲಿ ಬಾಬಾ ಏನು ಶಿಕ್ಷಣ ಕೊಡ್ತಾರೆ ಅದರಂತೆ ನಡೀಲಿಲ್ಲ ಅಂತಂದರೆ ಹೋಗ್ಬಿಟ್ಟು ಗೃಹಸ್ಥ ವ್ಯವಹಾರದಲ್ಲಿ ಇರ್ತಾ ನೀವು ಪುರುಷಾರ್ಥವನ್ನು ಮಾಡಿ ಅಂತಾರೆ. ಅಗರ್ ಯಹಾ ಬೈಟೆ ಡಿಸ್ಸರ್ವಿಸ್ ಕಿ ತೋ ಕುಚ್ ಬಿ ತೋಡ ಹೋಗ ವಹ ಬಿ ಖತಮ್ ಹೋ ಜಾಯಂಗೆ. ನೋಡಿ, ಇಲ್ಲಿ ಕೂತ್ಕೊಂಡು ಏನಾದರೂ ಡಿಸ್ಸರ್ವಿಸ್ ಮಾಡಿದ್ರೆ ಏನೆಲ್ಲ ಇದೆಯೋ ಅದು ಕೂಡ ಸಮಾಪ್ತಿಯಾಗೋಗುತ್ತೆ. ನಹಿ ಪಡ್ನಾ ಆಯಿತೋ ಛೋಡ್ದೋ. ಓದ್ಲಿಕ್ಕೆ ಬರಲಿಲ್ಲ ಅಂದರೆ ಬಿಟ್ಬಿಡಿ. ಬಸ್ ಹಮ್ ಚಲ್ ನಹಿ ಸಕ್ತೆ ಹೇ, ನಾವು ನಡೆಯೋದಿಲ್ಲ ಅಂತ. ಗ್ಲಾನಿ ಕ್ಯೂ ಕರ್ನಿ ಚಹಿಯೆ, ನಿಂದನೆಗಳನ್ನು ಯಾಕೆ ಮಾಡಬೇಕು. ಢೇರ್ ಬಚ್ಚೆ ಹೇ, ಕೊಯ್ ಪಡೆಂಗೆ ಕೊಯ್ ಛೋಡ್ ದೇಂಗೆ. ಅನೇಕ ಮಕ್ಕಳಿದ್ದಾರೆ, ಕೆಲವರು ಚೆನ್ನಾಗಿ ಓದ್ತಾರೆ ಮತ್ತು ಕೆಲವರು ವಿದ್ಯಾಭ್ಯಾಸವನ್ನು ಬಿಟ್ಟು ಹೊರಟೋಗ್ತಾರೆ. ಹರ್ ಏಕ್ ಕೋ ಅಪ್ನಿ ಪಢಾಯಿ ಮೇ ಮಸ್ತ್ ರಹನಾ ಚಾಹಿಯೆ. ಪ್ರತಿಯೊಬ್ಬರು ಕೂಡ ತಮ್ಮ ವಿದ್ಯೆಯಲ್ಲಿ ಮಸ್ತರಾಗಿರಬೇಕು. ಬಾಬಾ ಕೇತೆ ಹೇ ಏಕ್ ದೋಸೆ ಸೇವಾ ಮತ್ ಲೋ. ಪರಸ್ಪರ ಒಬ್ಬರಿಂದೊಬ್ಬರು ಸೇವೆಗಳನ್ನು ತೆಗೆದುಕೋಬೇಡಿ. ಕೋಯಿ ಅಹಂಕಾರ ನಹಿ ಆನಾ ಚಾಹಿಯೆ. ದೂಸರೆ ಸೆ ಸೇವಾ ಲೇನಾ ಯಹ ಬಿ ದೇಹ ಅಹಂಕಾರ. ಕೆಲವರು ಬೇರೆಯವ್ರ ಹತ್ರ ಕೆಲಸ ತೆಗೀತಾರೆ, ಇದು ಕೂಡ ದೇಹ ಅಹಂಕಾರ ಆಗಿದೆ. ಬಾಬಾ ಕೋ ಸಮझाना भी पड़ेना, नहीं तो जब ट्रिब्यूनल बैठेगी तब कहेंगे हमको पता थोड़ी था कायदे कानून का, इसलिए बाबा समझा देते हैं, फिर साक्षात्कार कराए सजा देंगे. ಯಾವಾಗ ಟ್ರಿಬ್ಯುನಲ್ ಕೂತ್ಕೊಳ್ಳುತ್ತೆ ಆವಾಗ ಬಾಬಾ ಹೇಳ್ತಾರೆ, ಕಾನೂನು ಬಗ್ಗೆ ಈ ರೀತಿ ತಿಳಿಸಲಾಗಿತ್ತು, ಅದರಿಂದ ಸಾಕ್ಷಾತ್ಕಾರ ಮಾಡಿಸಿ ಶಿಕ್ಷೆಗಳನ್ನು ಅನುಭವಿಸೋದಕ್ಕೆ ಬಿಡ್ತಾರೆ. ಬಿಗರ್ ಪ್ರೂಫ್ ಸಜಾ ತೋಡಿ ಮಿಲ್ ಸಕ್ತಿ ಹೇ. ಯಾವುದೇ ಆಧಾರ ಇಲ್ದಿರ ಶಿಕ್ಷೆ ಆಗೋದಿಲ್ಲ. ಅಚ್ಚಾ ಸಮझाते तो बहुत ಕಲ್ಪ ಪಹಲೆ ಬಿ ಮಾಫಿಕ್. ಚೆನ್ನಾಗಿ ತಿಳಿಸಲಾಗುತ್ತೆ ಕಲ್ಪದ ಹಿಂದಿನ ರೀತಿನಲ್ಲಿ. हर एक की तकदीर देखी जाते हैं, कोई सर्विस कर अपनी जीवन हीरे जैसा बनाते हैं. ಕೆಲವರು ಅದೃಷ್ಟ ಹೆಂಗಿದೆಯೋ ಹಾಗೆ ರೂಪಿಸ್ಕೊತಾರೆ, ಕೆಲವರು ಸೇವೆ ಮಾಡಿ ಅದೃಷ್ಟವನ್ನು ವಜ್ರ ಸಮಾನ ರೂಪಿಸ್ಕೊತಾರೆ. कोई का तकदीर का लकीर लग जाते हैं. ಕೆಲವರಿಗೆ ಅದೃಷ್ಟಕ್ಕೆ ಬರೆ ಅಂತಕ್ಕಂಥದ್ದು ಎಳಿಲಾಗುತ್ತೆ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. ಒಳ್ಳೆಯದು ಬಹಳ ಕಾಲದಿಂದ ಅಗಲಿ ಹೋಗಿ ಮತ್ತೆ ಸಿಕ್ಕಿರ್ತಕ್ಕಂಥ ಮಕ್ಕಳಿಗೆ ತಂದೆ ತಾಯಿಯ ನೆನಪು ಪ್ರೀತಿ ಹಾಗೂ ನಮಸ್ತೆ. हम सब रूहानी बच्चों की रूहानी बाप दादा को भी याद प्यार और नमस्ते नमस्ते नमस्ते. मुख्य सारांश धारणेಗೋಸ್ಕರ बाबा टीचर सदगुरु द्वारा जो शिक्षाएं मिलती है उस पर चलना है. ತಂದೆ ಶಿಕ್ಷಕ ಸದ್ಗುರುವಿನಿಂದ ಏನೆಲ್ಲ ಶಿಕ್ಷಣ ಸಿಗ್ತಾ ಇದೆ ಅದರಂತೆ ನಡಿಬೇಕು. माया को दोष ना देकर अपनी कमियों की जांच करना है, उन्हें निकाल देना है. ಮಾಯೆಗೆ ದೋಷ ಹಾಕದೆ ತಮ್ಮ ಕಡಿಮೆಗಳೇನಿದ್ದಾವೆ ಅವುಗಳನ್ನು ಚೆಕಿಂಗ್ ಮಾಡಿಕೊಂಡು ಅವುಗಳನ್ನೆಲ್ಲ ತೆಗಿಬೇಕು. ಅಹಂಕಾರ ಕಾ ತ್ಯಾಗ ಕರ್ ಅಪ್ನಿ ಪಢಾಯಿ ಮೇ ಮಸ್ತ್ ರಹನಾ ಹೈ. ಅಹಂಕಾರವನ್ನು ತ್ಯಜಿಸಿ ತಮ್ಮದೇ ವಿದ್ಯೆಯಲ್ಲಿ ಓದೋದ್ರಲ್ಲಿ ಮಸ್ತರಾಗಿರಿ. ಕವಿ ದೂಸರೋನ್ ಸೆ ಸೇವಾ ನಹಿ ಲೇನಾ ಹೈ. ಎಂದು ಬೇರೆಯವರಿಂದ ಸೇವೆಗಳನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ. ಸಂಘದೋಷ ಸೆ ಬಹುತ್ ಸಂಭಾಲ್ ಕರ್ನಿ ಹೈ. ಸಂಘದೋಷದಿಂದ ತಮ್ಮನ್ನು ತಾವು ತುಂಬ ಸಂಭಾಲನೆ ಮಾಡಿಕೊಳ್ಳಿ. ನಿಶ್ಚಯ के आधार पर सदा एक रस अचल स्थिति में स्थित रहने वाले निश्चिंत भव. ನಿಶ್ಚಯದ ಆಧಾರದ ಮೇಲೆ ಸದಾ ಏಕರಸವಾಗಿದ್ದು ಅಚಲ ಸ್ಥಿತಿಯಲ್ಲಿರುವಂಥವರು ನಿಶ್ಚಿಂತರು ಆಗಿರಿ. ನಿಶ್ಚಯ ಬುದ್ಧಿ ಕಿ ನಿಶಾನಿ ಹೈ ಸದಾ ನಿಶ್ಚಿಂತ. ನಿಶ್ಚಯ ಬುದ್ಧಿಯ ಗುರುತಾಗಿದೆ ಸದಾ ನಿಶ್ಚಿಂತರಾಗಿರೋದು. ಕಿಸಿ ಕಾ ಭಿ ಬಾತ್ ಮೇ ಡಗಮಗ್ ನಹಿ ಹೋ ಸಕ್ತೆ ಹೈ.
ಅವರು ಯಾವುದೇ ಮಾತಿನಲ್ಲಿ ಏರುಪೇರಿನಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಸದಾ ಅಚಲ್ रहेंगे इसलिए कुछ भी सोचो नहीं. ಅವರು ಸದಾ ಅಚಲವಾಗಿರ್ತಾರೆ, ಅದರಿಂದ ಯಾವುದನ್ನು ಯೋಚನೆ ಮಾಡಬೇಡಿ. ಕ್ಯಾ ಕ್ಯೋ ಮೇ ಕಭಿ ನಹಿ ಜಾವೋ, ಯಾಕೆ ಏನು ಅನ್ನೋಂಥ ವಿಚಾರಗಳಲ್ಲಿ ಹೋಗಬೇಡಿ. ತ್ರಿಕಾಲದರ್ಶಿ ಬನ್ ನಿಶ್ಚಿಂತ ರಹೋ, ತ್ರಿಕಾಲದರ್ಶಿಗಳಾಗಿ ನಿಶ್ಚಿಂತವಾಗಿರಿ. ಕ್ಯೋಂಕಿ ಹರ್ ಕದಮ್ ಮೇ ಕಲ್ಯಾಣ ಹೇ, ಪ್ರತಿ ಹೆಜ್ಜೆನಲ್ಲಿ ಕಲ್ಯಾಣ ಅಂತಕ್ಕಂಥದ್ದು ಇದೆ. ಜಬ್ ಕಲ್ಯಾಣಕಾರಿ ಬಾಬಾ ಕಾ ಹಾತ್ ಪಕಡಾ ಹೇ ತೋ ವಹ ಅಕಲ್ಯಾಣ ಕೋ ಈ ಕಲ್ಯಾಣ ಮೇ ಬದಲ್ ದೇಗಾ. ಕಲ್ಯಾಣಕಾರಿ ತಂದೆಯ ಕೈಯನ್ನು ಹಿಡಿದಿದ್ದೀರಿ ಅಂತಂದರೆ ಆ ಒಂದು ಅಕಲ್ಯಾಣವನ್ನು ಕೂಡ ಕಲ್ಯಾಣದಲ್ಲಿ ಚೇಂಜ್ ಮಾಡಿಬಿಡ್ತಾರೆ. ಇಸ್ಲಿಯೇ ಸದಾ ನಿಶ್ಚಿಂತ ರಹೋ, ಅದರಿಂದ ಯಾವಾಗಲೂ ಕೂಡ ನಿಶ್ಚಿಂತವಾಗಿ ಇರಬೇಕು. ಸ್ಲೋಗನ್ ಜೋ ಸದಾ ಸ್ನೇಹಿ ಹೇ ವಹ ಹರ್ ಕಾರ್ಯ ಮೇ ಸ್ವತಃ ಸಹಯೋಗಿ ಬಂತೆ ಹೇ. ಯಾರು ಸದಾ ಸ್ನೇಹಿಗಳಿದ್ದಾರೆ ಅವರು ಪ್ರತಿಯೊಂದು ಕಾರ್ಯದಲ್ಲಿ ಸಹಯೋಗಿಗಳು ಕೂಡ ಆಗ್ತಾರೆ. ಅಚ್ಚಾ, ಓಂ ಶಾಂತಿ.